ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಆನೇಕಲ್ ತಾಲೂಕು ಸಂಚಾಲಕರು ಮತ್ತು ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಬಳಗಾರನಹಳ್ಳಿ ಮಂಜೂರವರ ಹುಟ್ಟುಹಬ್ಬದ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನ ದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಬಳಗಾರನಹಳ್ಳಿ ಮಂಜೂರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಹಿತೈಷಿಗಳು ಬಳಗಾರನಹಳ್ಳಿ ಮಂಜೂರವರಿಗೆ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಮುತ್ತನಲ್ಲೂರು ಶಿವಣ್ಣ, ಮುತ್ಸಂದ ಮುನಿರಾಜು, ಕಂಬಳಿಪುರ ಅನಿಲ್, ಶ್ರೀರಾಮಣ್ಣ, ಮಾಯಸಂದ್ರ ಸುರೇಶ್, ಶ್ರೀನಿವಾಸ್, ಮದನ್, ಮೇಡಹಳ್ಳಿ ರಮೇಶ್ ಮೊದಲಾದವರು ಭಾಗವಹಿಸಿದರು. ನಮ್ಮ ಆನೇಕಲ್ ತಾಲೂಕಿನ ಬಳಗಾರನಹಳ್ಳಿ ಗ್ರಾಮದ ಮಂಜು ಅವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕರು ಹಾಗೂ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಬಳಗಾರನಹಳ್ಳಿ ಮಂಜು ಅವರ ಹುಟ್ಟುಹಬ್ಬವನ್ನು ಈ ದಿನ ಸಿಪಾನಿ ಸೇವಾ ಕೇಂದ್ರದಲ್ಲಿ ಭಾಳ ಅರ್ಥಪೂರ್ಣವಾಗಿ ಏನು ಬಡವರು, ಶೋಷಿತರು, ದಿನಗೂಲಿರು ಹಾಗೂ ಅಂಗವಿಕಲರು ಅನೇಕರು ಇವತ್ತು ಏನು ಈ ಸೇವಾ ಸಂಸ್ಥೆಯಲ್ಲಿ ಜೀವನ ಮಾಡ್ತಿದ್ದಾರೆ, ಅವರಿಗೆ ಒಂದೊತ್ತಿನ ಊಟ ಒಂದು ವ್ಯವಸ್ಥೆ ಮುಖಾಂತರ ಅವರ ಒಂದು ಸರಳ ಸಜ್ಜನಿಕೆಯ ಹುಟ್ಟುಹಬ್ಬವನ್ನು ಈ ಸಂಸ್ಥೆಯಲ್ಲಿ ಆಚರಣೆ ಮಾಡ್ಕೊಳ್ಳೋದು ತುಂಬ ಸಂತೋಷವಾಗಿದೆ. ಹಾಗೆ ಬಳಗಾರನಹಳ್ಳಿ ಮಂಜು ಅವರು ಒಬ್ಬ ನಾಯಕ, ಕಾರ್ಮಿಕ, ರೈತರ, ದೀನದಲಿತರ, ಶೋಷಿತರಿಗಾಗಿ ಭಾಳಷ್ಟು ಹೋರಾಟಗಳನ್ನು ಈ ಭಾಗದಲ್ಲಿ ಹಮ್ಮಿಕೊಂಡು ಅವ್ರಿಗಾಗಿ
ನ್ಯಾಯವನ್ನು ಕೊಡಿಸಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅವರು ಯಾರೇ ಆಗಲಿ ಅಸಹಾಯಕರು ಸಹಾಯ ಬೇಕಂದಾಗ ಆ ಕ್ಷಣಕ್ಕೆ ಸ್ಪಂದಿಸುವಂಥ ಆ ಗುಣ ಆ ಬಳಗನಹಳ್ಳಿ ಮಂಜೂರಲ್ಲಿ ನಾವು ನೋಡ್ಬೋದು. ಅವರು ಒಂದು ರೀತಿಯಾದಂಥ ಮಾತೃಹೃದಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅವರು ಯಾರೇ ಆಗಲಿ ಯಾವುದೇ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಕಷ್ಟ ಅಂತ ಹೇಳಿದಾಗ ಅವ್ರಿಗೆ ಯಾವುದೇ ಒಂದು ಸಮಯ ಇಲ್ಲದೆ ಅವ್ರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ವ್ಯಕ್ತಿ. ಅವರು ಭಾಳಷ್ಟು ಈ ಭಾಗದಲ್ಲಿ ಯುವಕರಿಗೆ ಆಶಾಕಿರಣವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಂಥವರು ಹುಟ್ಟಹಬ್ಬವನ್ನು ಈ ಒಂದು ಸಂಸ್ಥೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ನಿಜವಾಗ್ಲೂ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಹುಟ್ಟಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನನ್ನು ಮಾತಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಮೊದಲನೇದಾಗಿ ಈ ಆಶ್ರಮಕ್ಕೆ ಬಂದಿರುವ ಎಲ್ಲ ನನ್ನ ಮಿತ್ರರಿಗೂ ಹಾಗೂ ಹೋರಾಟಗಾರರಿಗೂ ಶುಭಾಶಯಗಳನ್ನು ಕೋರುತ್ತಾ, ಬಳಗಾರನಹಳ್ಳಿ ಮಂಜು ಅವ್ರ ಬಗ್ಗೆ ಹಲವಾರು ಸಮಾಜಮುಖಿಗಳ ಕೆಲಸ ಸುಮಾರು 15 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಕಾಲ ದೇವರು ಶಕ್ತಿ ತುಂಬಲಿ, ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿ ಅಂತ ಹೇಳ್ತಾ ನಮ್ಮ ಸ್ನೇಹಿತರ ಪರವಾಗಿ ಹಾಗೂ ಇಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಪರವಾಗಿ ತುಂಬ ಹೃದಯದ ಶುಭಾಶಯಗಳ ಕೊಳ್ತಾ ಹಾಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಜೈ 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 ಭೀಮ್, ಜೈ 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 ಭೀಮ್. ಆತ್ಮೀಯ ಸ್ನೇಹಿತರು, ಬಡವರ ಬಂಧು, ಸಮಾಜ ಸೇವಕರು, ದೀನದಲಿತರ ನಾಯಕರು, ಯಾವುದೇ ಸಮಯದಲ್ಲಾಗಲಿ ಎಲ್ಲರಿಗೂ ಸ್ಪಂದಿಸುತ್ತಾ ನನ್ನ ಆತ್ಮೀಯ ಗೆಳೆಯ, ಸುಮಾರು ನಮ್ಮ ಸ್ನೇಹ ಬಳಗ ಸುಮಾರು ಒಂದು 25 ವರ್ಷಗಳ ಸತತವಾಗಿ ನಾವು ಇದೇ ಥರ ಇದ್ದೀರಿ. ಅವರಿಗೆ ಈ ದಿನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡುತ್ತಾ ನಮ್ಮೆಲ್ಲರ ಪರವಾಗಿ ಮತ್ತು ಶಿಪಾಣಿ ಟ್ರಸ್ಟ್ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು. ಇವತ್ತು ಏನು ಈ ದಿನ ಬಳಗಾರನಹಳ್ಳಿ ಮಂಜಣ್ಣ ಅಂದರೆ ಇಡೀ ಸುಮಾರು ಒಂದು 10-15 ವರ್ಷದಿಂದ ಅವರಿಗೆ ನಮ್ಮ ಬಳಗಾರನಹಳ್ಳಿ ಭಾಗದಲ್ಲಾಗಿರ್ಬೋದು, ಇಡೀ ಈ ನಮ್ಮ ಆನೇಕಲ್ ತಾಲೂಕು ಭಾಗದಲ್ಲಿ ಸಮಾಜ ಸೇವೆಗಳು ಮಾಡಿದ್ದಾರೆ. ಅಂದರೆ ರಕ್ತದಾನ ಶಿಬಿರ ಆಗಿರ್ಬೋದು, ಮತ್ತು ಈ ಆಂಬುಲೆನ್ಸ್ ಸೇವೆ ಮಾಡಿ ಸುಮಾರು ರಕ್ತದಾನ ಇದು ಮಾಡಿ ಪ್ರತಿಯೊಂದು ಜೀವಗಳನ್ನು ಒಂದು ಕಾಪಾಡುತ್ತಾ ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಆನೇಕಲ್ ತಾಲೂಕಿನ ಯುವಕರ ಪರವಾಗಿ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ, ಇವತ್ತು ಸಿಪಾನಿ ಈ ಸೇವಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೀರಿ. ಅದೇ ಮುಖ್ಯವಾಗಿ ಅದರ ಸಲುವಾಗಿ ಈ ದಿನ ಏನು ಮುಂದಿನ ದಿನದಲ್ಲಿ ಒಳ್ಳೆಯ ರಾಜಕೀಯ ಭವಿಷ್ಯ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಮಂಜಣ್ಣ. ತಾಲೂಕು ಅಧ್ಯಕ್ಷರಾದ ಮಂಜು ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ, ಅವರು 15 ವರ್ಷಗಳಿಂದ ದಲಿತರ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಇನ್ನು ಮುಂದೆನೂ ಅದೇ ರೀತಿ ದಲಿತ ಪರ ಹೋರಾಟಗಳನ್ನು ಕೈಗೆತ್ಕೊಂಡು ಇನ್ನೂ ಒಂದು ಉತ್ಸಾಹಭರಿತವಾಗಿ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ಈ ದಿನ ಆಡಿಸನೊಟ್ಟಿ ಗ್ರಾಮದಲ್ಲಿ ಇವತ್ತು ಸಿಪಾನಿ ಸೇವಾಶ್ರಮದಲ್ಲಿ ನನ್ನ ಒಂದು ಹುಟ್ಟುಹಬ್ಬವನ್ನು ಭಾಳ ಸರಳತೆಯಿಂದ ಅರ್ಥಪೂರ್ಣವಾಗಿ ಆಚರಿಸಿದಂಥ ನನ್ನ ಎಲ್ಲ ಮಿತ್ರ ಬಳಗಕ್ಕೂ ಹಿತೈಷಿ ಬಳಗಕ್ಕೂ ಜೈ ಭೀಮ್ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಇವರೆಲ್ಲ ನನಗೆ ಮುಂದಿನ ದಿನಗಳಲ್ಲಿ ಸಹಕಾರ ಕೊಟ್ಟು ಇವರೇ ನಮಗೆ ಶಕ್ತಿ ಅಂತ ನಾನು ಭಾವಿಸ್ತೀನಿ. ನನ್ನ ಹುಟ್ಟುಹಬ್ಬಕ್ಕೆ ಸಾಮಾಜಿಕ ಜಾಲತಾಣಗಳ ಮೂಲಕ, ಫೋನ್ ಮೂಲಕ, ಮೆಸೇಜ್ಗಳ ಮೂಲಕ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶುಭಾಶಯ ತಿಳಿಸಿದ ನನ್ನ ಎಲ್ಲ ಬಂಧು ಮಿತ್ರರಿಗೂ, ಸ್ನೇಹಿತರಿಗೂ, ಹಿತೈಷಿ ಬಳಗಕ್ಕೂ ಜೈ ಭೀಮ್ ವಂದನೆಗಳು.